ನೀವು ನಿದ್ರೆ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರಾ? ನಿದ್ರೆ ಬಾರದೆ ಅರ್ಧ ಗಂಟೆಯಿಂದ 1 ಗಂಟೆ ಇಲ್ಲ ಅದಕ್ಕಿಂತ ಜಾಸ್ತಿ ನೀವು ಹಾಗೆ ಮಲ್ಕೊಂಡಿರ್ತೀರಾ? ನಿಮ್ಮ ನಿದ್ದೆಯನ್ನು ಉಳಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಉಂಟಾ? ಇವೆಲ್ಲ ಸಮಸ್ಯೆಗಳಿಗೂ ಸ್ಲೀಪ್ ಹೈಜೀನ್ ಒಂದು ಉತ್ತಮ ಪರಿಹಾರ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಣಮ್ಯ, ನಿಸರ್ಗ ಹಾಸ್ಪಿಟಲ್ ಸಾಕಾರ ನಗರದ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆ ವೈದ್ಯೆ. ಇವತ್ತು ನಿಮ್ಮ ಮುಂದೆ ಇದ್ದೇನೆ. ಸ್ಲೀಪ್ ಹೈಜೀನ್, ನಿದ್ರೆಯ ಸಂಬಂಧಪಟ್ಟಂತಹ ಶುಚಿ, ಇದರ ಬಗ್ಗೆ ಮಾತನಾಡಲು ಇಷ್ಟಪಡ್ತಿದ್ದೇನೆ. ಹಾಗಾದರೆ ಸ್ಲೀಪ್ ಹೈಜೀನ್ ಅಂದರೆ ಏನು ಅಂತ ನೀವು ಕೇಳಬಹುದು. ಇದೊಂದು ಹೊಸ ಇನ್ವೆನ್ಷನ್ ಅಲ್ಲ. ನಿಮ್ಮ ನಿದ್ರೆಯ ಗುಣಮಟ್ಟ ಹೆಚ್ಚಿಸಲು ಸಹಾಯ ಮಾಡುವಂತಹ ಹಲವು ಒಳ್ಳೆಯ ಅಭ್ಯಾಸಗಳು. ಅದ್ರ ಬಗ್ಗೆ ಹೇಳಲಿಕ್ಕೆ ಮುಂಚೆ ನಾನು ಮೊದಲು ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನ್ ಬಗ್ಗೆ ಹೇಳಲು ಇಷ್ಟಪಡ್ತೇನೆ. ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗ್ತದೆ ನಮ್ಮ ಬ್ರೈನಿಂದ, ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಅವರ್ ಸ್ಲೀಪ್. ಮೆಲಟೋನಿನ ಕೆಲಸ ಏನಂತ ಹೇಳಿದರೆ, ವಿಶ್ರಾಂತಿಯ ಸೂಚನೆಗಳನ್ನೆಲ್ಲ ಪತ್ತೆ ಮಾಡಿ ದೇಹಕ್ಕೆ ನೀಡ್ತದೆ. ಆಗ ದೇಹ ರಿಲ್ಯಾಕ್ಸ್ ಮಾಡ್ತದೆ ಇನ್ ದ ಸೆನ್ಸ್ ನಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ, ನಮ್ಮ ಕೋರ್ ಬಾಡಿ ಟೆಂಪರೇಚರ್ ಕಡಿಮೆ ಆಗ್ತದೆ, ಹಾಗೂ ನಾವು ನಿದ್ರೆಗೆ ತೆರಳ್ತೇವೆ. ನಿದ್ರೆಗೆ ದಾರಿ ಮಾಡಿಕೊಡುವಂತಹ ಮೇನ್ ಕೆಲಸವನ್ನು ಮಾಡ್ತದೆ ಮೆಲಟೋನಿನ್. ಈ ಮೆಲಟೋನಿನ್ ಬಿಡುಗಡೆಗೆ ಕೆಲವೊಂದಷ್ಟು ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡ್ತದೆ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರ ಅಂತ ಹೇಳಿದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ. ಮುಖ್ಯವಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ತಂಪಾಗಿರಬೇಕು. ತುಂಬ ಚಳಿ ಸಹ ಇರಬಾರ್ದು, ತುಂಬ ಬಿಸಿ ಸಹ ಇರಬಾರ್ದು. ನಮ್ಮ ದೇಹದಲ್ಲಿ ಒಂದು ಕೋರ್ ಬಾಡಿ ಟೆಂಪರೇಚರ್ ಅಂತ ಇರ್ತದೆ. ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಮ್ಮ ದೇಹ ತುಂಬ ಪ್ರಯತ್ನ ಪಡ್ತದೆ. ಹೊರಗಡೆನ ವಾತಾವರಣ ತುಂಬ ಚಳಿ ಆಯಿತು ಅಂದರೆ ಡ್ರಾಪ್ ಆಯಿತು ಅಂತ ಹೇಳಿದರೆ, ನಮ್ಮ ಒಳಗಿನ ವಾತಾವರಣ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ ದೇಹ. ಹೊರಗಿನ ವಾತಾವರಣ ಜಾಸ್ತಿ ಆಯಿತು ಅಂದರೆ ಹೊರಗಡೆ ಬಿಸಿ ಇದೆ ಅಂತ ಹೇಳಿದರೆ, ನಮ್ಮ ಒಳಗಿನ ವಾತಾವರಣವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ. ಸೊ ಇದಕ್ಕೆ ಸ್ವಲ್ಪ ಎಫರ್ಟ್ ಬೇಕಾಗ್ತದೆ. ಸೊ ಅವರ್ ಬಾಡಿ puts in little effort into maintaining this core body temperature. ಹಾಗಾಗಿ ನಿದ್ರೆಗೆ ಸಪೋರ್ಟ್ ಮಾಡುವಂತಹ ಟೆಂಪರೇಚರ್ ಕೂಲ್ ಟೆಂಪರೇಚರ್. ನಮ್ಮ ಸುತ್ತಮುತ್ತ ವಾತಾವರಣ ತಂಪಿರುವಾಗ ನಮ್ಮ ಬಾಡಿ ತುಂಬ ಕೋರ್ ಟೆಂಪರೇಚರನ್ನು ಅಡ್ಜಸ್ಟ್ ಮಾಡಲಿಕ್ಕೆ ತುಂಬ ಎಫರ್ಟ್ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನಿದ್ರೆಗೆ ಹೋಗಲಿಕ್ಕೆ ಅದು ಸ್ವಲ್ಪ ದಾರಿ ಮಾಡಿ ಕೊಡ್ತದೆ. ಎರಡನೇದಾಗಿ ಬೆಳಕು. ತುಂಬ ಬ್ರೈಟ್ ಲೈಟ್ ಕಣ್ಣಿಗೆ ಬೀಳ್ತಿದ್ದಂತೆ ಮೆಲಟೋನಿನ್ ಸೆಕ್ರೇಷನ್ ಕಡಿಮೆ ಆಗ್ತದೆ, ಹಾಗೂ ನಮಗೆ ನಿದ್ರೆಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಮಲಗುವ 1 ಗಂಟೆ ಇಲ್ಲ ಅರ್ಧ ಗಂಟೆ ಮುಂಚೆ ನೀವು ನಿಮ್ಮ ರೂಮಿನ ಲೈಟ್ಸನ್ನು ಸ್ವಲ್ಪ ಡಿಮ್ ಮಾಡಬೇಕಾಗ್ತದೆ. ನಮ್ಮ ದೇಹದ ಪ್ರಕೃತಿ ಹೇಗಿದೆ ಅಂತ ಹೇಳಿದರೆ, ಕತ್ತಲೆ ಆಗ್ತಿದ್ದ ಹಾಗೆ ಮೆಲಟೋನಿನ್ ಸೆಕ್ರೇಷನ್ ಜಾಸ್ತಿ ಆಗ್ತದೆ, ಹಾಗೂ ಅದು ನಮಗೆ ನಿದ್ರೆಗೆ ದಾರಿ ಮಾಡಿಕೊಡ್ತದೆ. ಸೊ ನೀವು ನಿದ್ರೆಗೆ ಹೋಗುವ ಅರ್ಧ ಗಂಟೆ ಇಲ್ಲ 1 ಗಂಟೆ ಮುಂಚೆ ನಿಮ್ಮ ಸುತ್ತಮುತ್ತಲಿನ ಲೈಟ್ಸನ್ನು ಸ್ವಲ್ಪ ಡಿಮ್ ಮಾಡಿಕೊಳ್ಳಿ. ಮೂರನೇದಾಗಿ ಶಬ್ದ. ಅತಿಯಾದ ಶಬ್ದ ಕೇಳುತ್ತಿದ್ದ ಹಾಗೆಯೇ ನಮ್ಮ ಬ್ರೈನ್ ಅಲರ್ಟ್ ಆಗಿರ್ತದೆ, ಹಾಗೂ ನಿದ್ದೆಗೆ ಹೋಗಲಿಕ್ಕೆ ಸಮಸ್ಯೆ ಆಗ್ತದೆ. ಸೊ ನೀವು ಮಲಗುವ ಅರ್ಧ ಗಂಟೆ ಇಲ್ಲ 1 ಗಂಟೆ ಮುಂಚೆ ಅತಿಯಾದ ಸೌಂಡ್ ಇಲ್ಲ ಲೌಡ್ ಮ್ಯೂಸಿಕ್ಕನ್ನು ಕೇಳುವುದನ್ನು ಅವಾಯ್ಡ್ ಮಾಡಿ. ನಾಲ್ಕನೇದಾಗಿ ನೀವು ಮಲಗುವ ಮುನ್ನ ಮಾಡುವಂತಹ ಚಟುವಟಿಕೆಗಳು. ನಾವು ಯಾವಾಗಲೂ ಮಲಗುವ ಮುನ್ನ ನಮ್ಮ ದೇಹ ಹಾಗೂ ಮನಸ್ಸಿಗೆ ಶಾಂತಿಯ ಅನುಭವವನ್ನು ಕೊಡುವಂತಹ ಚಟುವಟಿಕೆಗಳನ್ನು ಮಾಡಬೇಕು. ಉದಾಹರಣೆಗೆ ಧ್ಯಾನದ ಅಭ್ಯಾಸ, ಪ್ರಾಣಾಯಾಮದ ಅಭ್ಯಾಸ, ಅಥವಾ ಬ್ರೀದಿಂಗ್ ಪ್ರಾಕ್ಟೀಸಸ್. ಇಲ್ಲ ಅಂತ ಹೇಳಿದರೆ ನಿಮಗೆ ಬರೆಯುವ ಅಭ್ಯಾಸ ಇದ್ದರೆ ನೀವು ಜರ್ನಲಿಂಗ್ ಸಹ ಮಾಡಬಹುದು, ಇಲ್ಲ ಡೈರಿ ಬರೆಯುವಂತಹ ಅಭ್ಯಾಸ ಸಹ ಮಾಡಬಹುದು. ಪುಸ್ತಕ ಓದುವ ಅಭ್ಯಾಸ ಇದ್ದರೆ ಪುಸ್ತಕ ಓದುವಂತಹ ಉತ್ತಮ ಅಭ್ಯಾಸ ಸಹ ಮಾಡಬಹುದು ಮಲಗುವ ಅರ್ಧ ಗಂಟೆ ಇಲ್ಲ 1 ಗಂಟೆ ಮುಂಚೆ. ಟಿವಿ ನೋಡುವುದು, ಫೋನ್ ಉಪಯೋಗಿಸುವುದು ಮುಂತಾದ ಸ್ಕ್ರೀನ್ ಮುಂದೆ ಇರುವಂತಹ ಅಭ್ಯಾಸಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ, ಸ್ಕ್ರೀನ್ ಮುಂದೆ ನಾವು ತುಂಬ ಹೊತ್ತು ಸ್ಪೆಂಡ್ ಮಾಡಿದಾಗ ಆ ಲೈಟ್ ನಮ್ಮ ಕಣ್ಣಿಗೆ ಎಷ್ಟೊತ್ತು ಬೀಳ್ತದೋ ಅಷ್ಟೊತ್ತು ಮೆಲಟೋನಿನ್ ಸೆಕ್ರೇಷನ್ ಫುಲ್ ಸಪ್ರೆಸ್ ಆಗಿರ್ತದೆ. ಇನ್ನೊಂದು ಕಾರಣ, ನಾವು ಟಿವಿ ಅಥವಾ ಫೋನ್ ನೋಡುತ್ತಿರುವಾಗ ಅದರ ಕಂಟೆಂಟ್ ನಾವು ವ್ಯೂ ಮಾಡ್ತಿರುವಾಗ ನಮ್ಮ ಬ್ರೈನಲ್ಲಿ ಡೋಪಮೈನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗ್ತದೆ. ಡೋಪಮೈನ್ ನಮ್ಮ ದೇಹವನ್ನು ಅಲರ್ಟ್ ಆಗಿ ಇರಲಿಕ್ಕೆ ಪ್ರಯತ್ನ ಪಡ್ತದೆ, ವಿಚ್ ಇಸ್ ಆಪೋಸಿಟ್ ಆಫ್ ವಾಟ್ ವಿ ವಾಂಟ್. ಸೊ ನಾವು ನಿದ್ರೆಗೆ ಹೋಗೋ ಸಮಯದಲ್ಲಿ ಡೋಪಮೈನ್ಗಿಂತ ನಮಗೆ ಮೆಲಟೋನಿನ್ ಹಾರ್ಮೋನಿನ ಅವಶ್ಯಕತೆ ಇದೆ. ಡೋಪಮೈನ್ ಇರುವಾಗ ಮೆಲಟೋನಿನ್ ಸಪ್ರೆಸ್ ಆಗ್ತದೆ. ಹಾಗಾಗಿ ಆದಷ್ಟು ಮಲಗುವ ಮುನ್ನ ಟಿವಿ, ಫೋನ್ ಬಳಕೆಯನ್ನು ನಾವು ಅವಾಯ್ಡ್ ಮಾಡಬೇಕು. ಈಗಿನ ಕಾಲದಲ್ಲಿ ಸೌಲಭ್ಯಗಳಿಗೆ ಏನು ಕಡಿಮೆ ಇಲ್ಲ. ಹಾಗಾಗಿ ನಾವು ಆಫೀಸಿನ ವರ್ಕನ್ನು ನಾವು ಬೆಡ್ ಮೇಲೆ ತಂದು ಮಾಡ್ತೇವೆ, ಅಥವಾ ಊಟ ತಿಂಡಿಯನ್ನು ಸಹ ಬೆಡ್ ಮೇಲೆ ತಂದು ಮಾಡ್ತೇವೆ. ಇದೊಂದು ಕೆಟ್ಟ ಅಭ್ಯಾಸ. ಇದನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಇದರ ಹಿಂದೆ ಒಂದು ಸೈಕಲಾಜಿಕಲ್ ಉದ್ದೇಶ ಇದೆ. ನಾವು ನಮ್ಮ ಬೆಡ್ಡನ್ನು ಮಲಗಲಿಕ್ಕೆ ಮಾತ್ರ ಉಪಯೋಗಿಸಿದಾಗ ನಮ್ಮ ಬ್ರೈನ್ ನಮ್ಮ ಬೆಡ್ಡನ್ನು ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂತಹ ಜಾಗ ಅಂತ ರಿಜಿಸ್ಟರ್ ಮಾಡ್ಕೊಳ್ತದೆ. ನಾವು ಬೆಡ್ ಮೇಲೆ ಆಫೀಸಿನ ಸ್ಟ್ರೆಸ್ಫುಲ್ ಕೆಲಸವನ್ನು ತಂದಾಗ ಈ ಬಾಂಡ್ ಇರುವುದಿಲ್ಲ. ಸೊ ವೆನ್ ವಿ ಆ್ಯಕ್ಚುಲಿ ವಾಂಟ್ ಟು ಸ್ಲೀಪ್,
ಇಟ್ ಬಿಕಮ್ಸ್ ಡಿಫಿಕಲ್ಟ್. ನೀವು ದಿನ ಆಫೀಸಿನ ಕೆಲಸವನ್ನು ಬೆಡ್ ಮೇಲೆ ಮಾಡುವಂಥ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಿಮಗೆ ಬೆಡ್ಡಲ್ಲಿ ಬಂದು ಆ್ಯಕ್ಚುಲಿ ಮಲಗುವ ಸಮಯ ನಿಮಗೆ ನಿದ್ರೆಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ದೇಹ ವಿಶ್ರಾಂತಿಯನ್ನು ಅನುಭವಿಸೋದಿಲ್ಲ. ಆ ಟೈಮಲ್ಲಿ ಸ್ಟ್ರೆಸ್ಫುಲ್ ಹಾರ್ಮೋನ್ಸ್ ರಿಲೀಸ್ ಆಗಿರ್ತದೆ, ಕಾರ್ಟಿಸಾಲ್, ಎಡ್ರಿನಲಿನ್ ಅನ್ನುವಂಥ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗ್ತದೆ, ಹಾಗೂ ನಮಗೆ ನಿದ್ರೆಗೆ ಹೋಗಲಿಕ್ಕೆ ಸಮಸ್ಯೆ ಆಗ್ತದೆ. ಈ ಥರ ಸಮಸ್ಯೆ ಆಗ್ತಿದ್ರೆ ನೀವು ಮಲಗಿದ ತಕ್ಷಣ ನಿಮಗೆ ಯೋಚನೆಗಳು ಬರುವಂಥದ್ದು, ಒಂದು ಅರ್ಧ ಗಂಟೆಯಿಂದ 1 ಗಂಟೆಯ ಒಳಗೆ ನಿದ್ರೆ ಬರಲಿಲ್ಲ ಅಂತ ಹೇಳಿದರೆ ತಕ್ಷಣವೇ ಬೆಡ್ಡಿಂದ ಎದ್ದು ಹೊರಗೆ ಬನ್ನಿ, ಹಾಗೂ ಕೂತ್ಕೊಂಡು ಪ್ರಾಣಾಯಾಮದ ಅಭ್ಯಾಸ ಇಲ್ಲ ಪುಟ್ಟದಾದಂತಹ ಧ್ಯಾನದ ಅಭ್ಯಾಸವನ್ನು ನೀವು ಮಾಡಬಹುದು. ನೀವು ಎಷ್ಟು ಹೆಚ್ಚು ಹೊತ್ತು ಬೆಡ್ಡಲ್ಲಿಯೇ ಹಾಗೆ ಹುಡುಕ್ತಾ ಕಳಿತೀರೋ ಅಷ್ಟು ನೀವು ನಿದ್ರೆಯಿಂದ ದೂರ ಹೋಗ್ತೀರಾ. ಸೊ ಆ ಥರ ಆಗ್ತಿದ್ರೆ ಫಸ್ಟ್ ಬೆಡ್ಡಿಂದ ಹೊರಗೆ ಬನ್ನಿ, ಹಾಗೂ ಕಾಮಿಂಗ್ ಆ್ಯಕ್ಟಿವಿಟೀಸ್, ನಾನು ಹೇಳಿದ್ನಲ್ವ, ಧ್ಯಾನದ ಅಭ್ಯಾಸ, ಪ್ರಾಣಾಯಾಮದ ಅಭ್ಯಾಸ, ಇಲ್ಲ ಬ್ರೀದಿಂಗ್ ಟೆಕ್ನಿಕ್ಸ್, ಓಂಕಾರ ಚಾಂಟಿಂಗ್, ಈ ಥರ ಅಭ್ಯಾಸಗಳನ್ನು ಮಾಡಿ ಯು ಕ್ಯಾನ್ ರೆಸ್ಟ್ ಯುವರ್ ನರ್ವಸ್ ಸಿಸ್ಟಮ್ ಆ್ಯಂಡ್ ದೆನ್ ಗೋ ಬ್ಯಾಕ್ ಟು ಸ್ಲೀಪ್. ಮುಂದಿನದು ಊಟ. ನಾವು ಮಲಗುವ ಮುನ್ನ ಹೆವಿ ಮೀಲ್ ಮಾಡಿದರೂ ನಮಗೆ ನಿದ್ರೆಗೆ ಸಮಸ್ಯೆ ಬರಬಹುದು. ಊಟ ಮಾಡಿದ ನಂತರ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚುತ್ತದೆ, ಇದು ಸಹಜ. ಆದರೆ ಗ್ಲೂಕೋಸ್ ಅಂಶ ರಕ್ತದಲ್ಲಿ ಹೆಚ್ಚಿದ್ದಾಗ ನಮ್ಮ ದೇಹ ಹಾಗೂ ಮನಸ್ಸು ಎಚ್ಚರಿಕೆಯಲ್ಲಿ ಇರ್ತದೆ. ಇಟ್ ವಿಲ್ ಬಿ ಅಲರ್ಟ್. ಗ್ಲೂಕೋಸ್ ಅಂಶ ರಕ್ತದಲ್ಲಿ ಕಡಿಮೆ ಆಗ್ತಿದ್ದಾಗೆ ಆ್ಯಸ್ ಅ ಕೋಪಿಂಗ್ ಮೆಕ್ಯಾನಿಸಮ್ ಕಾರ್ಟಿಸಾಲ್ ಹಾಗೂ ಎಡ್ರಿನಲಿನ್ ಪ್ರೊಡ್ಯೂಸ್ ಆಗ್ತದೆ. ಗ್ಲೂಕೋಸ್ ಅಂಶ, ಎಡ್ರಿನಲಿನ್, ಕಾರ್ಟಿಸಾಲ್ ಇದೆಲ್ಲದೂ ಮೆಲಟೋನಿನ್ ಸೆಕ್ರೇಷನ್ ಅನ್ನು ತಡೆ ಹಿಡಿತದೆ, ಹಾಗಾಗಿ ನಿದ್ರೆಗೆ ಹೋಗಲಿಕ್ಕೆ ಸಮಸ್ಯೆ ಆಗ್ತದೆ. ಮುಂದಿನದು ದೈಹಿಕ ಚಟುವಟಿಕೆಗಳು ಆರ್ ಫಿಸಿಕಲ್ ಆಕ್ಟಿವಿಟೀಸ್. ನಾವು ಮಾಡುವಂತಹ ದೈಹಿಕ ಚಟುವಟಿಕೆಗಳು ನಮಗೆ ಒಳ್ಳೆ ಕ್ವಾಲಿಟಿ ನಿದ್ರೆ ಪಡೆಯಲು ಸಹಾಯ ಮಾಡ್ತದೆ. ನಾವು ಎಷ್ಟು ಫಿಸಿಕಲಿ ಆಕ್ಟಿವ್ ಆಗಿರ್ತೇವೋ ಅಷ್ಟು ನಮ್ಮ ದೇಹ ATPಯ ಉಪಯೋಗವನ್ನು ಮಾಡ್ಕೊಳ್ತದೆ. ATP ಅಂತ ಹೇಳಿದರೆ ಎಡಿನೋಸಿನ್ ಟ್ರೈಫಾಸ್ಫೇಟ್. ATP ಬಳಕೆಯಾದಾಗ ಎನರ್ಜಿ ಉತ್ಪತ್ತಿ ಆಗ್ತದೆ, ಅದನ್ನು ನಮ್ಮ ಮಾಂಸಖಂಡಗಳು ಉಪಯೋಗಿಸ್ತದೆ. ಎನರ್ಜಿ ಜೊತೆಗೆ ಎಡಿನೋಸಿನ್ ಅನ್ನೋ ಒಂದು ಅಂಶ ಸಹ ನಮ್ಮ ದೇಹ ಪ್ರೊಡ್ಯೂಸ್ ಮಾಡ್ತದೆ ATPಯನ್ನು ಯುಟಿಲೈಸ್ ಮಾಡಿಕೊಂಡಾಗ. ಎಡಿನೋಸಿನ್ ಕ್ರಮೇಣ ದಿನದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ನೀವು ಎಷ್ಟು ಫಿಸಿಕಲಿ ಆ್ಯಕ್ಟಿವ್ ಇದ್ದೀರಾ ಅಷ್ಟು ಎಡಿನೋಸಿನ್ ನೀವು ಉತ್ಪತ್ತಿ ಮಾಡ್ತೀರಾ. ಎಡಿನೋಸಿನ್ ಜಾಸ್ತಿ ಆಗ್ತಿದ್ದಾಗೆ ನಮಗೆ ಸುಲಭವಾಗಿ ನಿದ್ದೆಗೆ ಹೋಗಲಿಕ್ಕೆ ಸಹಾಯವಾಗ್ತದೆ. ಹಾಗಾಗಿ ನಾವು ದಿನದಲ್ಲಿ ಎಷ್ಟು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತೇವೋ ಅಷ್ಟು ನಮಗೆ ಎಟ್ ದ ಎಂಡ್ ಆಫ್ ದ ಡೇ ನಿದ್ರೆಗೆ ಹೋಗಲಿಕ್ಕೆ ಸಹಾಯವಾಗ್ತದೆ. ಆದರೆ ಸಂಜೆಯ ಮೇಲೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡುವುದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಇದಕ್ಕೆ ಒಂದು ಕಾರಣ ಇದೆ. ಪ್ರತಿ ಬಾರಿ ನೀವು ಎಕ್ಸಸೈಸ್ ಮಾಡಿದಾಗ ನಿಮ್ಮ ದೇಹದಲ್ಲಿ ಎಡ್ರಿನಲಿನ್ ಅನ್ನೋ ಒಂದು ಅಂಶ ಉತ್ಪತ್ತಿ ಆಗ್ತದೆ. ಅದು ಸಾಧಾರಣ 1 ರಿಂದ 2 ಗಂಟೆ ನಿಮ್ಮ ರಕ್ತದಲ್ಲಿಯೇ ಉಳಿತದೆ. ಎಡ್ರಿನಲಿನ್ ನಿಮ್ಮ ರಕ್ತದಲ್ಲಿ ಇದ್ದಷ್ಟು ಸಮಯ ನಿಮ್ಮ ದೇಹ ಅಲರ್ಟ್ ಆಗಿ ಇರ್ತದೆ. ಸೊ ಅಂಥ ಸಮಯದಲ್ಲಿ ನಿದ್ರೆಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಸೊ ನೀವು ಎಕ್ಸಸೈಸ್ ಮಾಡೋದಿದ್ರೆ ಮಲಗುವ 2 ರಿಂದ 3 ಗಂಟೆ ಮುಂಚೆ ಮಾಡಿದರೆ ಬೆಟರ್ ಇರ್ತದೆ. ಸಂಜೆಯ ಮೇಲೆ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದಾದರೆ ಯು ಕ್ಯಾನ್ ಚೂಸ್ ಸಿಂಪಲ್ ಯೋಗಿಕ್ ಪ್ರಾಕ್ಟೀಸಸ್ ಆರ್ ಲೈಟ್ ಸ್ಟ್ರೆಚಿಂಗ್ಸ್, ಇಲ್ಲ ಸ್ಲೋ ವಾಕಿಂಗ್ ಅಭ್ಯಾಸವನ್ನು ಮಾಡಬಹುದು. ಇಂಥ ಸಿಂಪಲ್ ಆಕ್ಟಿವಿಟೀಸ್ ನೀವು ಮಾಡಿದರೆ ನಿಮ್ಮ ದೇಹವು ಹಾಗೂ ಮನಸ್ಸು ವಿಶ್ರಾಂತಿಗೆ ಹೋಗಲು ಸುಲಭವಾಗ್ತದೆ, ಹಾಗೂ ನಿಮಗೆ ನಿದ್ರೆಗೆ ಏನೂ ತೊಂದರೆ ಬರುವುದಿಲ್ಲ. ಕೊನೆಯದಾಗಿ ಒಂದು ಮುಖ್ಯವಾದ ಅಭ್ಯಾಸ ಕನ್ಸಿಸ್ಟೆನ್ಸಿ. ನಿರಂತರವಾಗಿ ಸೇಮ್ ಟೈಮಿಗೆ ನಿದ್ದೆಗೆ ಹೋಗಲು ಹಾಗೂ ಸೇಮ್ ಟೈಮಿಗೆ ಏಳಲು ಅಭ್ಯಾಸ ಮಾಡಿಕೊಂಡರೆ ಕ್ರಮೇಣ ನಿಮ್ಮ ದೇಹ ಅದಕ್ಕೆ ರೂಢಿಯಾಗ್ತದೆ. ಆ್ಯಸ್ ಅ ಬ್ರೀಫ್ ಸಮರಿ, 5 ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ಮ ಪರಿಸರ, ನೀವು ಮಲಗುವ ಮುನ್ನ ಮಾಡುವಂತಹ ಚಟುವಟಿಕೆಗಳು, ನಿಮ್ಮ ಊಟದ ಅಭ್ಯಾಸಗಳು, ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಹಾಗೂ ಕನ್ಸಿಸ್ಟೆನ್ಸಿ. ಇದು ಜನರಲ್ ಆಗಿ ನಿದ್ರೆಗೆ ಸಂಬಂಧಪಟ್ಟಂತಹ ಸೂಚಿ. ಫಾರ್ ಮೋರ್ ಪರ್ಸನಲೈಸ್ಡ್ ಸ್ಲೀಪ್ ಕೋಚಿಂಗ್ ವಿಸಿಟ್ ನಿಸರ್ಗ ಹಾಸ್ಪಿಟಲ್, ಸಹಕಾರ ನಗರ. ಥ್ಯಾಂಕ್ ಯು.